ನಮಸ್ಕಾರ ಸ್ನೇಹಿತರೆ, ನಾನು ಮೇಘರಾಜ್. ನಾವು ಹಿಂದಿನ ವಿಡಿಯೋಗಳಲ್ಲಿ ಏನು ಮಾಡಿದ್ವಿ, ನ್ಯೂ ಸಿ ರೂಟ್ ಟು ಇಂಡಿಯಾ, ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ಲು, ಆ ಕಾನ್ಸೆಪ್ಟ್ಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅವುಗಳ ನಂತರ ಪೋರ್ಚುಗೀಸರು ಹೇಗೆ ಬಂದರು, ಅಲ್ಲಿ ಯಾರೆಲ್ಲ ಬಂದರು, ವಾಸ್ಕೋ ಡಿ ಗಾಮಾ, ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ, ಆಲ್ಫಾನ್ಸೋ ಡಿ ಆಲ್ಬುಕರ್ಕೊ, ಬ್ಲೂ ವಾಟರ್ ಪಾಲಿಸಿ, ನಂತರ ಡಚ್ಚರು ಮತ್ತು ರಾಜ ಮಾರ್ತಾಂಡವರ್ಮನ ನಡುವೆ ಏನೆಲ್ಲ ಆಯಿತು ಅವೆಲ್ಲವನ್ನು ತಿಳ್ಕೊಂಡಿದ್ವಿ. ಇವತ್ತಿನ ವಿಡಿಯೋಲ್ಲಿ ಬ್ರಿಟಿಷರು ಡಚ್ಚರ್ನಂತ ಬಂದಂಥ ಯುರೋಪಿಯನ್ಸು. ಸೊ ಆನ್ 31st ಡಿಸೆಂಬರ್ 1600 ಕ್ವೀನ್ ಎಲಿಜಬೆತ್ ಇಶ್ಯೂಡ್ ಎ ರಾಯಲ್ ಚಾರ್ಟರ್ ಅಥರೈಸಿಂಗ್ ದಿ ಈಸ್ಟ್ ಇಂಡಿಯಾ ಕಂಪ್ನಿ ಟು ಟ್ರೇಡ್ ವಿತ್ ಈಸ್ಟರ್ನ್ ಕಂಟ್ರೀಸ್ ಫಾರ್ 15 years. ಇಂಗ್ಲೆಂಡಿನ ರಾಣಿ ಕ್ವೀನ್ ಎಲಿಜಬೆತ್ ಏನು ಮಾಡ್ತಾರೆ, ಸುಮಾರು 1600 ಈಸ್ಟ್ ಇಂಡಿಯಾ ಕಂಪ್ನಿಗೆ ಒಂದು ಪರ್ಮಿಷನ್ ಕೊಡ್ತಾಳೆ. ಏನಂತ, ನೀವು ಪೂರ್ವದಲ್ಲಿರುವಂಥ ಕಂಟ್ರಿಗಳ ಜೊತೆ 15 ವರ್ಷಗಳ ಕಾಲ ವ್ಯಾಪಾರವನ್ನು ಮಾಡ್ಬೋದು ಅಂಥೇಳಿ ಏನೋ ಪರ್ಮಿಷನ್ ಕೊಡ್ತಾಳೆ. ಆ ಪರ್ಮಿಷನ್ನ ಮೇರೆಗೆ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ. ದಿ ಕಂಪ್ನಿ ಸ್ಟಾರ್ಟೆಡ್ ದಿ ಟ್ರೇಡ್ ಫಾರ್ಮಲಿ ಇನ್ 1613 ಕಂಪನಿ ಅಫಿಷಿಯಲ್ ಆಗಿ ವ್ಯಾಪಾರವನ್ನು ಸ್ಟಾರ್ಟ್ ಮಾಡುತ್ತೆ. ಬಂದು ಏನು ಮಾಡ್ತಾರೆ, ದಿ ಮೊಘಲ್ ಎಂಪರರ್ಸು ಆಗ ಆಳ್ವಿಕೆ ಮಾಡ್ತಾ ಇರ್ತಾರೆ. ಜಹಾಂಗೀರ್ ಇರ್ತಾರೆ. ಸೊ ಮೊಘಲ್ನ ಕಿಂಗ್ ಯಾರಿರ್ತಾರೆ, ಆಗ ಜಹಾಂಗೀರ್ ಇರ್ತಾರೆ. ಜಹಾಂಗೀರು ಇಶ್ಯೂಡ್ ಎ ರಾಯಲ್ ಪರ್ಮಿಷನ್ ಟು ಇಂಗ್ಲಿಷ್ ಟು ಎಸ್ಟಾಬ್ಲಿಷ್ ದೇರ್ ಫಸ್ಟ್ ವೇರ್ ಹೌಸ್ ಆರ್ ಫ್ಯಾಕ್ಟ್ರಿ ಅಟ್ ಸೂರತ್. ಸೊ ವೇರ್ ಹೌಸ್ ಅಂದರೆ ಅವರ ಸಾಂಬಾರು ಪದಾರ್ಥಗಳನ್ನು ಅಥವಾ ವ್ಯಾಪಾರ ಮಾಡುವಂಥ ಗೂಡ್ಸ್ಗಳನ್ನು ಸ್ಟೋರ್ ಮಾಡುವಂಥ ಜಾಗ. ಸೊ ಬ್ರಿಟಿಷರು ಭಾರತದಲ್ಲಿ ಅಫಿಷಿಯಲ್ ಆಗಿ ಕಂಪ್ನಿ ಸ್ಟಾರ್ಟ್ ಮಾಡಿದೆ ಆವಾಗ 1613. ಆಗ ಇದ್ದಂಥ ಮೊಘಲ್ ಎಂಪರರ್ ಯಾರು, ಜಹಾಂಗೀರು, ಬ್ರಿಟಿಷರಿಗೆ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಎಲ್ಲಿ, ಸೂರತ್ತಲ್ಲಿ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ನೆಕ್ಸ್ಟು, ಸೂರತ್ತಲ್ಲಿ ಫ್ಯಾಕ್ಟ್ರಿ ಕಟ್ಟಿದ ನಂತರ ಸರ್ ಥಾಮಸ್ ರಾಯ್ ಅನ್ನೋ ಒಬ್ಬ ವ್ಯಕ್ತಿ ಭಾರತಕ್ಕೆ ಬರ್ತಾರೆ. ಅವನು ಇಂಗ್ಲೆಂಡಿನ ರಾಜಕುಮಾರ ಜೇಮ್ಸ್ ಫಸ್ಟ್ ಅವನ ಆಸ್ಥಾನದಿಂದ ಮೊಘಲ್ ಎಂಪರರ್ ಅವರ ಆಸ್ಥಾನಕ್ಕೆ ರಾಯಭಾರಿಯಾಗಿ ಬಂದಿರ್ತಾರೆ. ಅಂಬಾಸಡರ್ ಅಂದರೆ ರಾಯಭಾರಿ. ಹಾಗಾಗಿ ಸೊ ಆ ಸರ್ ಥಾಮಸ್ ರಾಯ್ಗೆ ಮತ್ತೆ ಬೇರೆ ಕಡೆ ಏನು ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಪರ್ಮಿಷನ್ನು ಕೇಳಿದಾಗ, ಆಯಿತು ಕಟ್ಕೊಳ್ಳಿ ಅಂತಂದಾಗ, ಆ ಒಂದು ಪರ್ಮಿಷನ್ ಮೇರೆಗೆ ಅವರು ದಿ ಇಂಗ್ಲಿಷ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್ರೀಸ್ ಅಟ್ ಆಗ್ರಾ, ಅಹಮದಾಬಾದ್ ಆ್ಯಂಡ್ ಬ್ರೋಚ್. ಮೊದಲಿಗೆ ಫಸ್ಟ್ ಫ್ಯಾಕ್ಟ್ರಿ ಕಟ್ಟಿದ್ದು ಸೂರತ್ತಲ್ಲಿ. ನಂತರ ಸರ್ ಥಾಮಸ್ ರಾಯು ಯಾರ ಅಂಬಾಸಿಡರ್ ಆಗಿ ಬರ್ತಾನೆ, ಜೇಮ್ಸ್ ಫಸ್ಟ್ ಇಂಗ್ಲೆಂಡಿನ ರಾಜಕುಮಾರ. ಸೊ ಅಲ್ಲಿಂದ ಎಲ್ಲಿಗೆ ಬರ್ತಾನೆ, ಮೊಘಲ್ ಸಾಮ್ರಾಜ್ಯಕ್ಕೆ ಬಂದು ಅಲ್ಲಿ ಮತ್ತೆ ನಮಗೆ ಬೇರೆ ಕಡೆ ಫ್ಯಾಕ್ಟ್ರಿಗಳನ್ನು ಕಟ್ಟೋದಕ್ಕೆ ಪರ್ಮಿಷನ್ ಕೊಡಿ ಅಂದಾಗ, ಆ ಒಂದು ಪರ್ಮಿಷನ್ ಮೇಲೆ ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚಲ್ಲಿ ಫ್ಯಾಕ್ಟ್ರಿಗಳನ್ನು ಕಟ್ತಾರೆ. ನಂತರ ಇನ್ 1639 ಇಂಗ್ಲಿಷ್ ಟುಕ್ ಮದ್ರಾಸ್ ಫ್ರಮ್ ದಿ ಕಿಂಗ್ ಆಫ್ ಚಂದ್ರಗಿರಿ ಅಂಡ್ ಎಸ್ಟಾಬ್ಲಿಷ್ಡ್ ಎ ಸ್ಟ್ರಾಂಗ್ ಫೋರ್ಟ್ ನೇಮ್ಡ್ ಸೇಂಟ್ ಜಾರ್ಜ್ ಫೋರ್ಟ್. ನೋಡಿ, 1639 ಬ್ರಿಟಿಷರು ಚಂದ್ರಗಿರಿಯ ರಾಜಕುಮಾರನಿಂದ ಮದ್ರಾಸನ್ನು ಬೈ ಮಾಡ್ತಾರೆ. ಬೈ ಮಾಡಿ ಅಲ್ಲೊಂದು ಫ್ಯಾಕ್ಟ್ರಿ ಕಟ್ತಾರೆ. ಆ ಫೋರ್ಟು. ಆ ಫೋರ್ಟಿಗೆ ಹೆಸರನ್ನು ಕೊಡ್ತಾರೆ, ಸೇಂಟ್ ಜಾರ್ಜ್ ಅಂತ ಕೊಡ್ತಾರೆ. ನಂತರ ಚಾರ್ಲ್ಸ್ ಸೆಕೆಂಡು, ದಿ ಪ್ರಿನ್ಸ್ ಆಫ್ ಇಂಗ್ಲೆಂಡ್, ಗೇವ್ ಬಾಂಬೆ ಆನ್ ಆನ್ ಆ್ಯನ್ಯುವಲ್ ರೆಂಟ್ ಆಫ್ 10 pounds ಟು ಈಸ್ಟ್ ಇಂಡಿಯಾ ಕಂಪ್ನಿ ಇನ್ 1668. ನೋಡಿ, ಮದ್ರಾಸನ್ನು ಚಂದ್ರಗಿರಿಯ ರಾಜನಿಂದ ಬೈ ಮಾಡಿ ಅಲ್ಲೊಂದು ಕೋಟೆ ಕಟ್ಟಿದ್ದು ಸೇಂಟ್ ಜಾರ್ಜ್ ಫೋರ್ಟು. ನಂತರ ಚಾರ್ಲ್ಸ್ ಸೆಕೆಂಡು ಬಾಂಬೆಯನ್ನು ವರ್ಷಕ್ಕೆ 10 pound ಬಾಡಿಗೆಗೆ ಈಸ್ಟ್ ಇಂಡಿಯಾ ಕಂಪ್ನಿ ಕೊಡ್ತಾನೆ. ಇದು 1668. ಸೊ ಮುಂದಿನ ನೋಡಿ, ಇನ್ 1690, ಸೊ ಈಗ ಏನು ಮದ್ರಾಸ್ ಸಿಕ್ಕಾಯಿತು, ಬಾಂಬೆ ಸಿಕ್ಕಾಯಿತು. ನೆಕ್ಸ್ಟ್ ಇನ್ 1690 ಇಂಗ್ಲಿಷ್ ಪರ್ಚೇಸ್ಡ್ 3 villages, ನೇಮ್ಲಿ ಸತೌನತಿ, ಕಲ್ಕತ್ತಾ ಆ್ಯಂಡ್ ಗೋವಿಂದಪುರ ಆನ್ ದಿ ಬ್ಯಾಂಕ್ಸ್ ಆಫ್ ರಿವರ್ ಹೂಗ್ಲಿ ಆ್ಯಂಡ್ ಬಿಲ್ಟ್ ಫೋರ್ಟ್ ವಿಲಿಯಂ. ಸೊ ಕಲ್ಕತ್ತಾ ಹತ್ರ 3 ಊರುಗಳನ್ನು ಬೈ ಮಾಡ್ತಾರೆ. ಯಾವುದಾವುದು, ಸತೌನತಿ, ಕಲ್ಕತ್ತಾ ಆ್ಯಂಡ್ ಗೋವಿಂದಪುರ. ಸೊ ಇಲ್ಲಿ ಯಾವ ಕೋಟೆ ಕಟ್ತಾರೆ, ಫೋರ್ಟ್ ವಿಲಿಯಮು. ಈ ಕೋಟೆಯ ಸುತ್ತರ ಬೆಳೆಯುವಂಥ ನಗರ ಇವತ್ತಿನ ಪಶ್ಚಿಮ ಬಂಗಾಳದ ಕಲ್ಕತ್ತಾ. ದ ಸಿಟಿ ಆಫ್ ಕಲ್ಕತ್ತಾ ಗ್ರೀವ್ ಅರೌಂಡ್ ದಿಸ್ ಫೋರ್ಟ್ ಬೈ ದಿ ಎಂಡ್ ಆಫ್ 17th century. ಸೊ ದಿ ಇಂಗ್ಲಿಷ್ ಹ್ಯಾಡ್ ಎಸ್ಟಾಬ್ಲಿಷ್ಡ್ ಬಾಂಬೆ, ಮದ್ರಾಸ್ ಆ್ಯಂಡ್ ಕಲ್ಕತ್ತಾ ಆ್ಯಸ್ ದಿ ಸೆಂಟರ್ ಆಫ್ ದಿರ್ ಪ್ರೆಸಿಡೆನ್ಸಿಸ್. ನೋಡಿ, 3 ಕಡೆ, ಒಂದು ಬಾಂಬೆ, ಇನ್ನೊಂದು ಮದ್ರಾಸು, ಆಮೇಲೆ ಕಲ್ಕತ್ತಾ. ಸೊ 3 ಕಡೆ ಅವರ ಒಂದು ಆಡಳಿತ ಕೇಂದ್ರಗಳನ್ನು ಅವರು ಸ್ಟಾರ್ಟ್ ಮಾಡ್ಕೊತಾರೆ. ಬೈ ದಿ ಲೇಟರ್ ಪಾರ್ಟ್ ಆಫ್ 18th century, ದಿ ಇಂಗ್ಲೆಂಡ್ ಮೇಡ್ ಕಲ್ಕತ್ತಾ ಆ್ಯಸ್ ದೇರ್ ಕ್ಯಾಪಿಟಲ್ ಸಿಟಿ.
ಸೊ ಬ್ರಿಟಿಷರ ಕ್ಯಾಪಿಟಲ್ ಸಿಟಿ ಯಾವುದಾಗಿತ್ತು? ಕಲ್ಕತ್ತಾ. ಸೊ ದೇ ಇಂಪ್ಲಿಮೆಂಟೆಡ್ ದೇರ್ ಓನ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ಸ್ ಇನ್ ದ ಏರಿಯಾಸ್ ದಟ್ ವರ್ ಅಂಡರ್ ದೇರ್ ಕಂಟ್ರೋಲ್. ಸೊ ಆ 3 ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ನ ಮಾಡಿದ ಮೇಲೆ, ಕಲ್ಕತ್ತಾನ ರಾಜಧಾನಿಯಾಗಿ ಮಾಡ್ಕೊಂಡ್ಮೇಲೆ ಅಲ್ಲಿ ತಮ್ಮದೇ ಆದ ಲಾ ಆ್ಯಂಡ್ ಆರ್ಡರ್ನ, ಕಾನೂನು ಮತ್ತು ಸುವ್ಯವಸ್ಥೆನ ಜಾರಿಗೆ ತರ್ತಾರೆ. ಸೊ ಇದಿಷ್ಟು ಬ್ರಿಟಿಷರ ಬಗ್ಗೆ ಆಯಿತು. ನೆಕ್ಸ್ಟು ಬ್ರಿಟಿಷರ ನಂತರ ಅವರಿಗೆ ಪೈಪೋಟಿ ಕೊಡೋಕ್ಕೆ ಅಂತ ಬಂದಿದ್ದು ಫ್ರೆಂಚ್. ನೋಡಿ, ಅಷ್ಟು ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರೇನಿದಾರಲ್ಲ ಅವರು ಪ್ರೈವೇಟ್ ಕಂಪ್ನಿಗಳು. ಬಟ್ ಸರ್ಕಾರದ ಕಡೆಯಿಂದ ಬಂದಂಥ ಕಂಪ್ನಿ ಯಾವುದು ಅಂದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ, ಅದು ನೆನಪಿರಲಿ. ಸೊ ಉಳಿದ ಎಲ್ಲ ಕಂಪ್ನಿಗಳು ಏನು ಪ್ರೈವೇಟಾಗಿ ಬಂದರೆ, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಸ್ಟಾರ್ಟೆಡ್ ಆ್ಯಸ್ ಅ ಗೌರ್ಮೆಂಟ್ ಓನ್ ಕಂಪ್ನಿ ಇನ್ 1664. ಸೊ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪ್ನಿ ಗೌರ್ಮೆಂಟ್ ಕಡೆಯಿಂದ ಬಂದಂಥ ಯುರೋಪಿನ ಕಂಪ್ನಿ ಅದು. ಸೊ ಇಟ್ ಸ್ಟಾರ್ಟೆಡ್ ಇಟ್ಸ್ ಫಸ್ಟ್ ಫ್ಯಾಕ್ಟ್ರಿ ಅಟ್ ಸೂರತ್ ಇನ್ ದಿ ಇಯರ್ 16. ನೋಡಿ, ಬ್ರಿಟಿಷರು ಕೂಡ ತಮ್ಮ ಫ್ಯಾಕ್ಟ್ರಿನ ಫಸ್ಟ್ ಕಟ್ಟಿದ್ದಲ್ಲಿ ಸೂರತ್ತು, ಜಹಾಂಗೀರು ಪರ್ಮಿಷನ್ ಕೊಟ್ಟಿದ್ದರು. ಸೊ ಫ್ರೆಂಚರು ಕೂಡ ಸೂರತ್ತಲ್ಲಿ ತಮ್ಮ ಫಸ್ಟ್ ಫ್ಯಾಕ್ಟ್ರಿನ ಕಟ್ತಾರೆ. ಲೇಟರ್ ದೇ ಎಸ್ಟಾಬ್ಲಿಷ್ಡ್ ಇಟ್ಸ್ ಫ್ಯಾಕ್ಟ್ರಿ ಇನ್ ಮಚಲಿಪಟ್ನಂ, ಚಂದ್ರನಗರ್, ಮಾಹೆ, ಕರೈಕಾಲ್, ಕಾಸಿಂ ಬಜಾರ್, ಬಾಲಸೋರ್. ಸೊ ಸೂರತ್ತಲ್ಲಿ ಕಟ್ಟಿದ ನಂತರ ಉಳಿದೆಲ್ಲ ಜಾಗಗಳಲ್ಲೂ ತಮ್ಮ ಫ್ಯಾಕ್ಟ್ರಿನ ಕಟ್ತಾರೆ. ಇದರ ಅರ್ಥ ಇಷ್ಟೇ, ಫ್ರೆಂಚರಿಗೂ ಬ್ರಿಟಿಷರಿಗೂ ಒಂದು ಪೈಪೋಟಿ ನಡೀತಾ ಇತ್ತು. ಇನ್ 1674 ದ ಫ್ರೆಂಚ್ ಟುಕ್ ವಾಲಿಕಂಡಾಪುರಂ from a local Muslim official and developed it as a major trade center. So later it came to be known as ಪುದುಚೇರಿ ಆರ್ ಪಾಂಡಿಚೇರಿ. ಇವತ್ತಿಗೂ ಭಾರತದಲ್ಲಿ ಪಾಂಡಿಚೇರಿಲಿ ಫ್ರೆಂಚ್ ಕಾಲೋನಿ ಅಂತ ಒಂದು ಏರಿಯಾ ಇದೆ. ಸೊ ಈ ಪುದುಚೇರಿನ ಮೊದಲ ಹೆಸರೇನು? ವಾಲಿಕೊಂಡಾಪುರಂ. ಇದನ್ನು ಯಾರು ಬೈ ಮಾಡ್ತಾರೆ? ಫ್ರೆಂಚರು ಬೈ ಮಾಡ್ತಾರೆ. ಯಾರಿಂದ? ಒಬ್ಬ ಲೋಕಲ್ ಮುಸ್ಲಿಂ ಅಫಿಷಿಯಲಿಂದ ಬೈ ಮಾಡಿಕೊಂಡು ಅದನ್ನು ಒಂದು ಮೇಜರ್ ಟ್ರೇಡ್ ಸೆಂಟರ್ ಆಗಿ ಡೆವಲಪ್ ಮಾಡಿ ತಮ್ಮ ಕ್ಯಾಪಿಟಲ್ ಸಿಟಿನಾಗಿ ಡೆವಲಪ್ ಮಾಡ್ಕೊತಾರೆ. ಬ್ರಿಟಿಷರ ರಾಜಧಾನಿ ಕಲ್ಕತ್ತಾ, ಫ್ರೆಂಚರ ರಾಜಧಾನಿ ಪಾಂಡಿಚೇರಿ. ಹಾಗಾಗಿ ಪುದುಚೇರಿ ಯಾರ ಕ್ಯಾಪಿಟಲ್ ಸಿಟಿ ಆಗುತ್ತೆ? ಫ್ರೆಂಚರ ಕ್ಯಾಪಿಟಲ್ ಸಿಟಿ ಆಗುತ್ತೆ. ಟಿಲ್ ದೇ ಲೆಫ್ಟ್ ದಿ ಇಂಡಿಯಾವನ್ನು ಬಿಟ್ಟು ಹೋಗೋವರೆಗೂ ಪುದುಚೇರಿ ಫ್ರೆಂಚರ ಕ್ಯಾಪಿಟಲ್ ಸಿಟಿ ಆಗಿತ್ತು. ಸೊ ನಂತರ ಅವರ ಡೂಪ್ಲೆಕ್ಸ್ ಹೂ ಅರೈವ್ಡ್ ಇನ್ 1746 ಇನ್ ಪಾಂಡಿಚೇರಿ ಆಸ್ ದಿ ಗವರ್ನರ್ ಜನರಲ್ ಆಫ್ ದಿ ಫ್ರೆಂಚ್ had the high ambitions of establishing the French as a major power in South India. ಸೊ ದಕ್ಷಿಣ ಭಾರತದಲ್ಲಿ ಫ್ರೆಂಚರ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋ ಮಹದಾಸೆಯಿಂದ ಬಂದಂಥ ಫ್ರೆಂಚರ ಗವರ್ನರ್ ಜನರಲ್ ಯಾರು ಅಂದರೆ ಡೂಪ್ಲೆಕ್ಸ್. ಇವನಿಗೆ ಬ್ರಿಟಿಷರನ್ನ ಓಡಿಸಿ ಫ್ರೆಂಚ್ ಸಾಮ್ರಾಜ್ಯವನ್ನು ಕಟ್ಟಬೇಕು ಅನ್ನೋ ಆಸೆಯಿಂದ ಬಂದಿದ್ದು. ಸೊ ಈ ಒಂದು ಆಸೆನೇ, ದಿಸ್ ಆಂಬಿಷನ್ ಲೆಡ್ ಟು ದಿ ಕಾರ್ನಾಟಿಕ್ ವಾರ್ಸ್ ವಿತ್ ದಿ ಇಂಗ್ಲೀಷ್. ಸೊ ಈ ನನ್ನ ಸಾಮ್ರಾಜ್ಯ, ಫ್ರೆಂಚ್ ಸಾಮ್ರಾಜ್ಯನ ಕಟ್ಟಬೇಕು ಅಂತ ಏನು ಆಸೆ ಇತ್ತಲ್ಲ, ಇದೇ ಒಂದು ಆಸೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಯುದ್ಧಗಳು ಸ್ಟಾರ್ಟ್ ಆಗುತ್ತೆ. ಅದೇ ಕಾರ್ನಾಟಿಕ್ ವಾರ್ಸು. ಸೊ ಮುಂದಿನ ವೀಡಿಯೋಗಳಲ್ಲಿ ಕಾರ್ನಾಟಿಕ್ ವಾರ್ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಕಾನ್ಸೆಪ್ಟ್ನ ಮುಗಿಸ್ತೀನಿ. ಥ್ಯಾಂಕ್ ಯು.